ಆರೋಪ ಮಾಡ್ತಾ ಇದ್ದಾರೆ ಶಿವಣ್ಣವ್ರ ಮೇಲೆ. ಅವ್ರ ಮನೆ ಮುಂದೆ ಮಾಡಿರೋಂಥವ್ರು ಎಲ್ಲ ಶಾಸಕರೇ ಕೆಲಸ ಮಾಡಿರೋಂಥ ಹರೀಶ್ ಗೌಡ್ರು ತಮಗೂ ಗೊತ್ತಿರೋ ವಿಚಾರ. ಈಗ ಈ ಥರ ಪಪ್ಪುಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾಕಂದರೆ ವಾಸ್ತವ ಮಾತಾಡಬೇಕು, ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅದು ಒಂದು ರಾಷ್ಟ್ರೀಯ ಪಕ್ಷದ ಒಂದು ಬ್ಲಾಕ್ ಪ್ರೆಸಿಡೆಂಟಾಗಿ ಅಧ್ಯಕ್ಷರಾಗಿ ತಮ್ಮ ಮಾತೇನು, ನಾನು ನಡೀತಾ ಇರೋ ದಾರಿ ಏನು, ನನ್ನ ಮನೆ ಮುಂದೆ ಮಾಡಿರೋರು ಯಾರು? ಸಿಂಪಲ್ ಕ್ವಶನ್ ಇದು. ಯಾರು ಹೇಳಿದ್ರಲ್ಲ ಬ್ಲಾಕ್ ಪ್ರೆಸಿಡೆಂಟು, ಅವ್ರಿಗೆ ಪ್ರಶ್ನೆ ಹಾಕ್ತೀನಿ. ಏನಂತ ಅವ್ರು ಹೇಳಿರೋದು, ಏನೋ ಹೊರಡು ಹೇಳಿದ್ದಾರೆ ಅವರು. ಘಂಟಾಘೋಷವಾಗಿ ನಿಮಗೆ ನೈತಿಕತೆ ಇದ್ದರೆ ಘಂಟಾಘೋಷವಾಗಿ ನಿಮ್ಮ ಮನೆ ಮುಂದೆ ಮಾಡಿರೋದು ಯಾರು? ನಿಮ್ಮ ಮನೆ ಸುತ್ತು ಚರಂಡಿ ಮಾಡಿರೋದು ಯಾರು? ನೀವು ನಡೆಯೋ ರಸ್ತೆ ಬ್ಯಾಡದೆನ್ಲಿ ಗೇಟ್ವರೆಗೂ ಯಾರು ಮಾಡಿದ್ದು? ನಿಮ್ಮ ಗ್ರಾಮ, ಅದು ನಮ್ಮದು ಗ್ರಾಮ, ನಾನು ಅದೇ ಗ್ರಾಮಸ್ಥನಾಗಿ ಹೇಳ್ತಾ ಇದ್ದೀನಿ. ಆ ಗ್ರಾಮದ ಕಾಲೋನಿಗಳಲ್ಲಿ ಕಲ್ಲು ಬೋಟ್ಗಳಿತ್ತು. ಆ ಕಲ್ಲು ಬೋಟುಗಳೋಗಿ ತಿಪ್ಪೆಗಳಿತ್ತು, ಕುಂಟೆಗಳಿತ್ತು. ಯಾವತ್ತು ಮಳೆ ಬಂದರೆ ಸಾಕು ತವಳೆಗಳು ಸೌಂಡು ನಾದ ಆಗ್ತಾಯಿತ್ತು. ಬಸ್ಸುಗಳು ಟ್ರ್ಯಾಕ್ಟರ್ಗಳು ಹೋಗ್ತಾಯಿದ್ರೆ ಎಳ್ಕೊಂಡೋಗಿ ಕುಂಟೆಗಳಲ್ಲಿ ಬೀಳ್ತಾಯಿತ್ತು. ಆ ಪರಿಸ್ಥಿತಿ ಇವತ್ತು ಅದನ್ನು ಒಂದು ಮಾದರಿ ಗ್ರಾಮವಾಗಿ ಆ ಪಂಚಾಯತಿನ ಗಾಂಧಿ ಪುರಸ್ಕಾರ ಬರಬೇಕಾದ್ರೆ ಯಾರ ಕಾರಣ? ಕಾಂಗ್ರೆಸ್ ಅವರ, ಬಿ ಜೆ ಪಿಯವರ? ನೀವು ನಡೀತಾರ ರಸ್ತೆ ಮಾಡಿಸಿದ್ಯಾರು? ನಿಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಿದ್ಯಾರು? ಶಾಲೆ ಕಟ್ಟಿಸಿದ್ಯಾರು? ಹೇಳ್ಬೇಕಾದ್ರೆ ನಾನು ಇನ್ನೊಂದು 100 ಅದಕ್ಕೊಂದು ಸಪ್ರೇಟ್ ಕರೆದುಬಿಡಿ ಹೇಳ್ತೀನಿ. ನಾನೇ ಹೇಳ್ತೀನಿ ಯಾರು ಮಾಡಿದ್ದಾರೆ ಅಂತ. ನಿಮ್ಮ ಮನೆ ಮುಂದೆ ಮಾಡಿರೋದು ಯಾರಪ್ಪ? ನೀವು ನಡೀತಾರೆ ರಸ್ತೆ ಮಾಡಿರೋದು ಯಾರಪ್ಪ? ಮಾಡಿದ್ದಾರೆ. ಕೇಶವಮೂರ್ತಿ ಅವ್ರು ಮಾಡಿಲ್ವ? ಅವ್ರಿಗೆ ಸಾಧ್ಯವಷ್ಟು ಅವ್ರು ಮಾಡಿದ್ದಾರೆ. ಅದಾದ ನಂತರ ಬಂದಂಥವ್ರು ನಾರಾಯಣ ಸ್ವಾಮಿಯವರು ಅದ್ಭುತ ಅಧಿಕಾರಿಗಳು, ಅವರು ಮಾಡಿದ್ದಾರೆ. ಇವತ್ತು ನೀವು ಗಮನಿಸ್ಬೋದು, ಇವರು ಹೆಸರು ಹಾಕ್ಕೊತಾರೆ. ಇದೇ ಎಲೆಕ್ಷನ್ ಮೂಮೆಂಟಲ್ಲಿ ನಾರಾಯಣ ಸ್ವಾಮಿ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ UBHC ಹತ್ರ. ಯಾವಾಗ ರೋಡ್ ಪ್ರಾರಂಭ ಮಾಡಿ ಕೆಲಸ ನಡೀತಾಯಿತ್ತು, ಯಾರು ಮಾಡಿಸಿದ್ದು ಅಲ್ಲಿಗೆ? ಶಿವಣ್ಣ ಬಂದ ಮೇಲೆ ಆಯಿತಾ ಕೆಲಸ? ಸ್ವಲ್ಪ ನೈತಿಕತೆ ಇಟ್ಕೊಂಡು ಮಾತಾಡಬೇಕು. ಫೈರ್ ಇಂಜನ್ ಆಯಿತು, ನೀವು ಟೇಪ್ ಕಟ್ ಮಾಡಿದ್ರಿ, ಕೆಲಸ ಮಾಡಿಸಿದ್ದು ಯಾರು? ಅಂಬೇಡ್ಕರ್ ಭವನ ತಂದಿದ್ಯಾರು? ಸವಲತ್ತುಗಳು ಕೆಲಸಗಳು ತಂದಿದ್ದಾರೆ. ಅದನ್ನ ಮಾಡಿದ್ದೀರಾ, ತಗೊಳ್ಳಿ, ಹೆಸರು ತಗೊಳ್ಳಿ. ಈ ಥರ ಉಡಾಫೆ ಉತ್ತರಗಳು ಎಲ್ಲ ನಾನೇ ಮಾಡಿದ್ದು ಅವ್ರ ಮನೆ ಬಾಕಲ್ಗೆ. ಇನ್ಮೇಲೆ ಹಂಗಾದ್ರೆ ಒಂದು ಸಂಖ್ಯೆ ಇದು ಕಾಂಕ್ರೀಟ್ ಎತ್ಕೊಂಡ್ಬಂದ್ಬಿಡು. BJP ಅವರು ಇದ್ರದ್ದು ಮನೆಗಳ ಹತ್ರ ಎಲ್ಲ ಕಾಂಕ್ರೀಟ್ ಹಾಕೊಂಡಿದ್ಬಿಡಿ. ಹೇಳೋದು ಒಂದು ಕರೆಕ್ಟ್ ಅರ್ಥ ಇರಬೇಕು. ನಾವು ಮಾಡಿದ್ದೀವಿ, ಅವರು ಮಾಡಿದ್ದಾರೆ. ಈ ಗುಣಗಳು ಬಿದ್ದಿದೆಯಪ್ಪ, ಸಾಕಷ್ಟು ಜನ ಪ್ರಾಣ ಹೋಗ್ತಾ ಇದೆ. ಇವತ್ತು ಆನೇಕಲ್ ತಾಲೂಕಿನ ಆನೇಕಲ್ ಜನತಾ ಪಾಲನೆ ಯಮದೂತ ಅಂತ ಕರೀತಾ ಇದ್ದಾರೆ. ಇದಕ್ಕಿಂತ ಬೇಕಾ? ಎಷ್ಟು ಜನ ಸಾಯಬೇಕು? ಕಟ್ಟ ಮೇಲೆ, ದೊಡ್ಡ ಕೆರೆ ಕಟ್ಟ ಮೇಲೆ ನೋಡಿದ್ರೆ ಹಳ್ಳಿಗಳು ಒಂಟಿ ಮಳೆ ಬಂದಾಗ ನೀರು ತುಂಬಿ ಯಾವುದೋ ಇದು ನಮ್ಮ ತಾಲೂಕರು ಡೈಲಿ ಓಡಾಡೋ ಅಭ್ಯಾಸ ಇದೆ. ಯಾರೋ ಅನ್ಯ ತಾಲೂಕರು ಯಾರೋ ಯಾವ್ಯಾವ ತಾಯಿ ಮಗನೋ ಬರ್ತಾರೆ, ಪಕ್ಕದಲ್ಲಿ ಲಾರಿನೋ ಬಸ್ಸೋ ಬರ್ತಾಯಿದೆ, ಆ ನೀರು ಗೊತ್ತಿಲ್ಲದೆ ಬಿಟ್ಟು ಅಲ್ಲಿ ಉರುಳಿ ಅವ್ರ ಮೇಲೆ ಆ ವಾಹನ ಚಲಾಯಿಸಿ ಅವ್ರ ಪ್ರಾಣ ಕೂತು ಬಂದರೆ ಆ ಕುಟುಂಬಕ್ಕೆ ಯಾರಾಗ್ತಾರೆ? ನಾವು ಕೇಳ್ತಾ ಇರೋದು, ಸರ್ ನೀವು ನಮ್ಮ ಸರ್ವೆಂಟು. ಯಾರು MLA ಇರ್ಬೋದು, ಯಾವುದೇ ಅಧಿಕಾರಿ ಇರ್ಬೋದು, ನೀವೆಲ್ಲ ನಮ್ಮ ಸರ್ವೆಂಟುಗಳು. ಸಾರ್ವಜನಿಕರು ಕಟ್ತಕ್ಕಂಥ ಕಂದಾಯದ ಏನು ಟ್ಯಾಕ್ಸ್ ದುಡ್ಡಲ್ಲಿ ನಿಮ್ಗೆ ಸಂಬಳ ಕೊಡೋದು. ನಿಮ್ಗೆ ಸಂಬಳ ಕೊಡ್ತಾಯಿದ್ದೀವಿ, ನೀವು ಫ್ರೀಯಾಗಿ ನಮ್ಮ ಅಪ್ಪನಾಣೆ ಮಾಡ್ತಾಯಿಲ್ಲ. ಯಾರಾಗಿರ್ಬೋದು, ನಮ್ಮ ಮನೇಲೂ ರಾಜಕೀಯದಲ್ಲಿ ಏನಾದರೂ ಒಂದು ಸವಲತ್ತು ತೊಗೊಂಡು ಒಂದು ಮೆಂಬರೋ ಏನಾದರೂ ಆಗಿದರೆ ಅವ್ರಿಗೂ ಸಂಬಳ ಬಂದಿದೆ. ನಿಮಗೂ ಯಾರು ಹೇಳ್ತಾರೆ ಬ್ಲಾಕ್ ಪ್ರೆಸಿಡೆಂಟು, ನಿಮಗೂ ಪಂಚಾಯತಿಯಲ್ಲಿ ಸಂಬಳ ಕೊಟ್ಟಿದ್ದಾರೆ, ಎಲ್ರಿಗೂ ಸಂಬಳ ಕೊಟ್ಟಿದ್ದಾರೆ. ಯಾರು ದುಡ್ಡು? ನಮ್ಮದೇ ಸಾರ್ವಜನಿಕರು. ನಾವು ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀವಿ. ಕೆಲಸ ಮಾಡಿ ನಿಮ್ಮನ್ನು ಹೊಗಳ್ತಾರೆ. ನೀವು ಇನ್ನೊಂದು ಸಾರಿ ಗೆಲ್ಲಿ, ನಿಮ್ಗೆ ಒಳ್ಳೇದಾಗಲಿ. ಕೆಲಸ ಮಾಡಿ ಗೆಲ್ಲಿ, ಮನಸ್ಸು ಗೆಲ್ಲಿ, ಜನತೆ ಮನಸ್ಸುಗಳಲ್ಲಿ ದ್ವೇಷ. ಅಲ್ಲಿಂದ ಡೆಲ್ಲಿವರೆಗೂ ಡಿವೈಡ್ ಆನ್ ರೂಲ್. ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ನಿಮ್ಗೆ ಕಾಣಿಸ್ತಾ ಇದೆ. ಬಂದುಬಿಟ್ರೆ ನಮ್ಮ ಮಾಧ್ಯಮ ಮಿತ್ರರು ನೀವೆಲ್ಲ ಮಾಧ್ಯಮಗಳಲ್ಲಿ ತೋರಿಸಿದ್ದೀರ. ನಾನು ಒಂದು ಸರಿ ಬೇಕಾದ್ರೆ ನಿಮ್ಮನ್ನು ಪರ್ಸ್ನಲ್ಲಾಗಿ ನನ್ನ ಕಾಸಲ್ಲಿ ಒಳ್ಳೆ, ನೀವು ಯಾವ ಗಾಡಿ ಹೇಳಿದ್ರೆ ಸಸ್ಪೆನ್ಷನ್ ಚೆನ್ನಾಗಿರೋದು ಕರ್ಕೊಂಡು ಹೋಗ್ತೀನಿ. ಹೆಂಗಿರುತ್ತೆ ತಕತಾಯಿ ಅಂತ ರೋಡ್ಗಳು ನೋಡಿರಂತೆ ಎಲ್ಲ. ಯಾವ ಭಾಗಕ್ಕಾದ್ರೂ ಬನ್ನಿ, ಇಡೀ ತಾಲೂಕು ಚಾಲೆಂಜ್, ಬನ್ನಿ ಕರ್ಕೊಂಡು ಹೋಗ್ತೀನಿ. ಯಾವ ರಸ್ತೆ ಚೆನ್ನಾಗಿದೆ, ಗುಂಡಿಗಳು. ನಿಮಗೆ ಕೆಂಪೋಡ್ರಳ್ಳಿಯಿಂದ ಜಕನಹಳ್ಳಿ ಗಂಟ ಹೋಗ್ಬಿಡಿ, ಈಗ ಹತ್ರದಲ್ಲಿದೆ. ಆ ರಸ್ತೆ ಏನಾಗಿದೆ ನೋಡಿ. ಎಷ್ಟು ವರ್ಷ ಆಯ್ತು ಸ್ವಾಮಿ ಬಂದು? 13 ವರ್ಷ. ಅದಕ್ಕೊಂದು ಟಾರ್ ಹಾಕೋಕ್ಕೆ 13 ವರ್ಷದಿಂದ ಆಗಲಿಲ್ವ? ಏನು ಮಾಡ್ತಾಯಿದ್ದೀರಿ? 18 ವರ್ಷ ಅವ್ರೇನು ಮಾಡಿ BJP ಏನು ಮಾಡೋದು? ಸಾಕಷ್ಟು ಸರ್ ಒಂದು ಕೆಲಸ ನಾರಾಯಣ ಸ್ವಾಮಿ ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ. ಹತ್ತಬೇಲೆ ರೋಡ್ ಯಾರು ಸರ್ ಮಾಡಿದ್ದು? ಈಗಲೂ ಕಿತ್ತೋಗಿಲ್ಲ ಸರ್. ನಾರಾಯಣ ಸ್ವಾಮಿಯವ್ರು ಮಾಡಿರ್ತಕ್ಕಂಥ ರಸ್ತೆ ಗುಣಮಟ್ಟದ್ದು, ಅದು ಇವತ್ತಿಗೂ ಕಿತ್ತೋಗಿಲ್ಲ. ನೀವು ಮಾಡಿಸಿದ 6 ತಿಂಗಳಿಗೆ ಅದು ಹೆಂಗೆ ಕಿತ್ತೋಗುತ್ತೆ? ಅಲ್ಲಿಗೆ ಏನಾಗಿದೆ, ಏನು ವಾಸನೆ ಬರ್ತಾಯಿದೆ ಅಲ್ಲಿ? ನೀವು ಮಾಡೋ ಕೆಲಸಗಳು ಯಾಕೆ 6 ತಿಂಗಳ ಮೇಲೆ ನಿಲ್ತಾ ಇಲ್ಲ? ಒಂದು ಭ್ರಷ್ಟಾಚಾರ ನಡೆದಿರಬೇಕು. ಇಲ್ಲ ಹೋದರೆ ನಿಮಗೆ ನೈತಿಕತೆ ಇಲ್ಲ. ಯಾಕಂದರೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ಸೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ನೀವು ಅನ್ಫಿಟ್ಟು. ಕೆಲಸ ಮಾಡ್ತಿದ್ದಾರೆ ತಾನೆ 13 ವರ್ಷದಿಂದ. ಎಷ್ಟು ಹೇಳೋ, ಸಾವಿರಾರು ಕೋಟಿ ಮಾಡಿದ್ರೆ ಇಡೀ ತಾಲೂಕು ರಸ್ತೆಗಳು ಎಲ್ಲ ಚರಂಡಿ ಬಿದ್ದು ಹಳ್ಳಿಗಳು ಎಲ್ಲ ವ್ಯವಸ್ಥೆಗಳು ಏನಾಗಿದೆ? ಯಾಕಾಯಿತು? ನೀವು ಮಾಡೋ ಕೆಲಸದಲ್ಲಿ ಯಾಕೆ ಗುಣಮಟ್ಟ ಇಲ್ಲ? ಅಲ್ಲಿಗೆ ಎಲ್ಲ ನೀವು ಫೈಲೂರ್ ಆಗ್ತಾಯಿದ್ದೀರಾ ಸರ್? ಸನ್ಮಾನ್ಯ ಶಾಸಕರೇ,
ಆಮೇಲೆ ನಿಮ್ಮ ಯಾರು ನಿಮ್ಮ ಪಾರ್ಟಿ ಇದಿದ್ದಾರಲ್ಲ ಹಿಂಬಾಲಕರು ಯಾರ್ಯಾರು ಇದ್ದಾರೆ ಕೇಳಿಸ್ಕೊಳ್ಳಿ, ಗುಣಮಟ್ಟ ನೀವು ಹೋಗಿ ನಿಂತ್ಕೊಳ್ಳಿ, ಕೆಲಸ ಮಾಡಿಸಿ, ಕ್ವಾಲಿಟಿ ಕಾಪಾಡಿ, ಸಾರ್ವಜನಿಕ ದುಡ್ಡು ಇದು ಯಾವುದೇ BJP ದಳ ಕಾಂಗ್ರೆಸ್ಸು ಅಲ್ಲ, ಇಲ್ಲಿ ರಾಜಕೀಯ ಪಕ್ಷ ನಮಗೊಂದು ಅವಶ್ಯಕತೆ ಅಷ್ಟೇ. ನಾವು ಕಟ್ಟೋತಕ್ಕಂಥ ಟ್ಯಾಕ್ಸಲ್ಲಿ ನಮ್ಮ ಕೆಲಸ ಮಾಡಿಸ್ಕೋಬೇಕು, ಕ್ವಾಲಿಟಿ ಬೇಕು. BJP ಕಾಂಗ್ರೆಸ್ ಆಗಲಿ ಕೇಳಿ, ಅಲ್ಲಿ ಕಾಂಗ್ರೆಸ್ ಅವರು ಇದ್ದೀರಲ್ಲ, ಪದಾಧಿಕಾರಿಗಳು ಇದ್ದೀರಲ್ಲ, ನೀವು ಕೇಳಿ ಯಾಕೆ ಸರ್ ಈ ಅನ್ಯಾಯ, ಈ ಕ್ವಾಲಿಟಿ ಯಾಕೆ ಇಷ್ಟು ಖರಾಬ್ ಆಗ್ತಿದೆ. ಡೆವಲಪ್ ಇದ್ರೆ 3 ಸತಿ ಗೆಲ್ಲಿಸ್ತಾರೆ ಸರ್. ಹಾಗಾದ್ರೆ ಡೆವಲಪ್ ಇದ್ರೆ ಜನ 3 ಸತಿ ಗೆಲ್ಲಿಸ್ತಾರ. ನೋಡಿ, ಲಾಸ್ಟ್ ಟೈಮು ಗ್ಯಾರಂಟಿಗಳ ಭಾಗ್ಯ ಅದಕ್ಕೂ ಲಾಸ್ಟ್ ಟೈಮು ಏನೋ ಒಂದು ಚೇಂಜ್ ಬದಲಾವಣೆ ಬೇಕು, ಅನುಕಂಪ. ನಾವು ಇಷ್ಟು ಸಾರಿ 2 ಸಾರಿ ಸೋತಿದ್ದಾರೆ, ಅನುಕಂಪ ಇವೆಲ್ಲ ಬರ್ತವೆ, ಇವೆಲ್ಲ ಕೌಂಟ್ ಆಗ್ತದೆ. ಇದರಲ್ಲಿ ಅನುಕಂಪನೂ ಬರ್ತದೆ. ಅಭಿವೃದ್ಧಿ ಮಾಡಿದ್ರೆ ಗೆಲ್ಲಿಸ್ತಾರೆ ಸಂತೋಷ, ಕೆಲಸ ಮಾಡಿ. ನಾವು ಕೇಳ್ತೀವಿ ಕೆಲಸ ಮಾಡಿ ಸರ್, ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ತೊಂದರೆ ಇಲ್ಲ, ನೀವು ಕೆಲಸ ಮಾಡಿ, ನೀವು ರಸ್ತೆ ಗುಣಮಟ್ಟ ಮಾಡಿ. ಒಂದು ಸಾರಿ ಮಾಡಿದ್ರೆ ನಿಮಗೆ ಬೇರೆ ತಮಿಳ್ನಾಡು ಹೋಗಿ ನೋಡಿ ಸರ್, ಪಕ್ಕದಲ್ಲಿ ಬಾರ್ಡ್ರ್ ತಮಿಳ್ನಾಡು ರಸ್ತೆ ಏನು ಸ್ವಚ್ಛಂದವಾಗಿದೆ, ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ನೀವ್ಯಾಕೆ ಆ ಗುಣಮಟ್ಟ ಇಲ್ಲಿ ಮಾಡೋಕ್ಕಾಗ್ತಾಯಿಲ್ಲ? ಆ ತಮಿಳ್ನಾಡು ರಸ್ತೆಗಳು ಕರೆಕ್ಟಾಗಿರ್ಬೋದು, ನಿಮ್ಮದು ಯಾಕೆ ರಸ್ತೆಗಳಿಲ್ಲ? ಈಗ ನಾನು ಹೇಳ್ತಾ ಇದ್ದೇನೆ ಸನ್ಮಾನ್ಯ ಶಾಸಕರಿಗೆ, ನಮ್ಮ ಶಂಕರಣ್ಣವರು ಪಂಚಾಯತಿಯಲ್ಲಿ ಅಧ್ಯಕ್ಷರಾದಾಗ ಇದೇ ನಮ್ಮ ನಾರಾಯಣ ಸ್ವಾಮಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಆ ಮೂಮೆಂಟಲ್ಲಿ ನಾವು ದೊಡ್ಡಗಡೆಯಿಂದ ಬ್ಯಾಡದನಹಳ್ಳಿವರೆಗೂ ಒಂದು ಕಾಂಕ್ರೀಟ್ ರಸ್ತೆ ಮಾಡಿದ್ವಿ. ಎಷ್ಟು ವರ್ಷ ಆಗಿದೆ? ಸುಮಾರು ಎಷ್ಟು ವರ್ಷ ಆಗಿದೆ? ಈಗ ಸುಮಾರು ಒಂದು 13-14 ವರ್ಷ ಆಗಿದೆ. ಸೊ ಹೌದು ಅಲ್ವ? ಆ ರಸ್ತೆ ಕಿತ್ತೋಗ್ತಾ ಇಲ್ಲ. ನೀವೇ ಹಾಕ್ಸಿರೋ ರಸ್ತೆಗಳು ಗುಣಿಗಳು ಬಿದ್ದೋಗುತ್ತೆ. ಹೆಂಗೆ? ಅಲ್ಲೇನು ಲಾರಿಗಳು ಓಡಾಡಲ್ವಾ? ಯಾವುದೋ ಟನ್ನೇಜ್ಗಳು ಬರಲ್ವಾ? ಬಡಾವಣೆಗಳು ನಡೀತಾ ಅಲ್ವಾ? ದೊಡ್ಡ ಲಾರಿಗಳು ಬರ್ತಾ ಇದೆಯಲ್ಲ, ಅದು ಗುಣಮಟ್ಟ ಇದೆ. ನಿಮಗೆ ಯಾಕೆ ಸರ್ ಗುಣಮಟ್ಟ ಇಲ್ಲ? ಸರ್ ನೀವು ಮಾಧ್ಯಮದವರು ದಯವಿಟ್ಟು ಕೇಳಿ, ಗುಣಮಟ್ಟ ಯಾಕಿಲ್ಲ ಇವ್ರ ಕೆಲಸಗಳಲ್ಲಿ? 6 ತಿಂಗಳು 3 ತಿಂಗಳು ಯಾಕೆ ಕಿತ್ತೋಗ್ತದೆ? ಆ ಪ್ಯಾಚಸ್ಗಳಾಗ್ತಾರೆ, ಅದು ಒಂದು ವಾರ ಇರೋದಿಲ್ಲ. ಒಂದು ಮಳೆ ಬಂದರೆ ಎಲ್ಲ ಗುಂಡಿಗಳಾಗ್ತದೆ. ಅಲ್ಲಿಗೆ ಆದರೆ ಈ ಹಣ ಎಲ್ಲೋಗ್ತದೆ, ಎಲ್ಲಿ ಪೋಲಾಗ್ತದೆ? ಇದರಲ್ಲಿ ಏನೋ ಒಂದು ಭ್ರಷ್ಟಾಚಾರ ಇರಬೇಕಲ್ವಾ? ಇಲ್ಲ ಹೋದ್ರೆ ಭ್ರಷ್ಟಾಚಾರ ಇರಬೇಕು, ಇಲ್ಲ ಹೋದರೆ ಅನೈತಿಕ ಹೊಣೆ ಹೊತ್ತು ಸನ್ಮಾನ ಶಾಸಕರು ನನ್ನ ಕೈಯಲ್ಲಿ ಆಗಲ್ಲಪ್ಪ ಈ ಕ್ವಾಲಿಟಿ ತೆಗಿಯೋದಕ್ಕೆ, ಗುಣಮಟ್ಟದ ರಸ್ತೆಗಳು ಮಾಡೋದಕ್ಕೆ ನನಗೆ ನಾಲೆಡ್ಜ್ ಇಲ್ಲ, ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ ಅಂತ ಹೋಗೋದು ಸೂಕ್ತ. ಮಾಡಿದ್ದಿರ್ತಾನೆ. ನನಗೆ ಕೇಳೋದ್ರಲ್ಲಿ ತಪ್ಪಿದ್ರೆ ಕೇಳಿ. ನಮ್ಮ ಆಸ್ತಿ ಸರ್, ನಮ್ಮದು ಇದು. ಈಗ ಶಾಲೆ ನಮ್ಮದು, ಸರ್ಕಾರ ನಮ್ಮ ಗ್ರಾಮದ್ದು ಅಂದ್ಕೊಳ್ಳಿ, ಅದನ್ನು ಅಭಿವೃದ್ಧಿ ಚೆನ್ನಾಗಿ ಮಾಡಿಸ್ಕೊಳ್ಳೋದು ನಮ್ಮ ಧರ್ಮ. ಎಲ್ಲ ಗ್ರಾಮಸ್ಥದ್ದು, ಯಾವುದೋ ಒಂದು ಪಕ್ಷದ್ದಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ದಳ ಅಲ್ಲ, BJP ಅಲ್ಲ. ಇದು ನಮ್ಮದು, ನಮ್ಮ ಗ್ರಾಮ, ನಮ್ಮ ಹಕ್ಕು, ನಮ್ಮ ರಸ್ತೆ ನಮ್ಮ ಹಕ್ಕು, ನಮ್ಮ ಚರಂಡಿ ನಮ್ಮ ಹಕ್ಕು. ನಮ್ಮ ಶಾಸಕರವರು ಬರೀ ಕಾಂಗ್ರೆಸ್ಗಲ್ಲ. ಒಂದು ಸಾರಿ ನಿಮ್ಮ ಪಕ್ಷದವ್ರು ನಿಮ್ಗೆ ಓಟ್ ಹಾಕಿ ಗೆಲ್ಸಿರ್ಬೋದು, ಆದರೆ ಇಡೀ ತಾಲೂಕಿನ ಜನತೆಗೆ ನೀವು ಶಾಸಕರು. ಎಲ್ಲರೂ ಪ್ರೀತಿಸೋದು ಕಲೀರಿ. ಪ್ರೀತಿಸಿ, ನಿಮ್ಮನ್ನು ಪ್ರೀತಿಸ್ತಾರೆ ಜನ, ನೀವು ಪ್ರೀತಿಸ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ. ಅಭಿವೃದ್ಧಿ ನೀವು ಮಾಡಿದ್ರೆ ನಿಮ್ಮನ್ನು ಗೆಲ್ಲಿಸ್ತಾರೆ. ನಿಮ್ಮನ್ನು ನೀವು ಮಾಡಿಲ್ಲ ಅಂದರೆ ನಾವು ವಿರೋಧ ಪಕ್ಷವಾಗಿ ಏನು ಸರ್ ನಮ್ಮ ಕೆಲಸ? ನಾನೊಬ್ಬ ತಾಲೂಕು ಉಪಾಧ್ಯಕ್ಷ, ನನ್ನ ಕೆಲಸ ನಿಮ್ಮ ತಪ್ಪುಗಳು ಹೇಳೋದು ಸರ್. ನೀವು ವಿರೋಧ ಪಕ್ಷದಲ್ಲಿದ್ದು ನೀವು ಅದೇ ಮಾಡೋದು, ನಾನು ಅದೇ ಮಾಡೋದು. ಈಗ ಎಲ್ಲ BJP ನಾಯಕರ ಮುಂದೆ ರಸ್ತೆ ಹಾಕ್ಬಿಟ್ಟಿದ್ದೀನಿ, ಸಿಂಗಾಪುರ್ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಮನೆ ಮುಂದೆ ಮಾಡಿರೋರು ಯಾರಪ್ಪ? ಹೇಳೋಕ್ಕೆ ಮುಂಚೆ ತಿಳ್ಕೊಳ್ಳಿ. ನಿಮ್ಮದೆಲ್ಲ ಬಿಚ್ಚಿಡ್ಬೇಕಾ? ಏನೇನು ಮಾಡಿದ್ದೀರಾ? ಈಗ ನಮ್ಮ ಗ್ರಾಮದಲ್ಲಿ, ನಮ್ಮ ಕುಟುಂಬದಲ್ಲಿ, ನಾವು ರಾಜಕೀಯದಲ್ಲಿ ನಮ್ಮ ಕುಟುಂಬದಲ್ಲಿ ಇದ್ದಾರೆ. ಡೈರಿಲಿ ಆದ್ವಿ, ಇವತ್ತು ಅವರು ಡೈರಿಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಾವು ಬರೋಕ್ಕೆ ಮುಂಚೆ ಏನಾಗಿತ್ತು, ಏನಾಗಿದೆ ಅಂತ. ನಮ್ಮ ಅಣ್ಣವರು, ದೊಡ್ಡಣ್ಣವರು ಅಧ್ಯಕ್ಷ ಆಗಿದ್ದರು. ಬರೋಕ್ಕೆ ಮುಂಚೆ ಏನಿತ್ತು, ಅವ್ರು ಬಂದಾದಮೇಲೆ ಏನಾಯಿತು? ಸೊಸೈಟಿ, VSSN ಸೊಸೈಟಿ ಎಷ್ಟು ಹಾಳಾಗಿತ್ತು. ರೇಷನ್ ಕೊಡೋಕ್ಕೆ ದುಡ್ಡು ಇರಲಿಲ್ಲ, ಗೋಣಿಗಳು ಮಾರಿ ದುಡ್ಡು ರೇಷನ್ ಕೊಡ್ತಾಯಿದ್ರು. ಯಾರವಾಗ ಅಧ್ಯಕ್ಷರು? ಇವಾಗ ನಮ್ಮ ಅಣ್ಣವ್ರು ಅಧ್ಯಕ್ಷ ಆದರು. ಇವಾಗ ಎಷ್ಟು ಲಾಭದಲ್ಲಿದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗ್ತದೆ? ಅದೇ ತಗೊಳ್ಳಿ. ಆಪ್ಕಾಮ್ಸಲ್ಲಿ ನಮ್ಮ ಅಣ್ಣ ಅಧ್ಯಕ್ಷ ಆಗಿದ್ದರು. 35 ಟನ್ 85 ಟನ್ವರೆಗೆ ಏರಿಸ್ತು. ಅವ್ರ ಟೈಮಲ್ಲಿ ಏನು ಅಭಿವೃದ್ಧಿ ಆಯಿತು? ನಮ್ಗೆ ಏನೇನು ಜನ, ನಮ್ಮ ಜನತೆ ನಮ್ಮನ್ನು ಪ್ರೀತಿಸಿ ಗೌರವಿಸಿ ಏನೇನು ಅಧಿಕಾರ ಕೊಟ್ಟವ್ರೆ, ನಾವು ಅದರಲ್ಲಿ ಉತ್ತುಂಗವಾಗಿ ಸೇವೆ ಮಾಡಿದ್ದೀವಿ. ಅವ್ರು ತಲೆ ಎತ್ಕೊಂಡು ತಿರುಗೋ ರೀತಿ ಸೇವೆ ಮಾಡಿದ್ದೀವಿ. ನಮ್ಮ ಜನತೆ ಯಾರು ನಮಗೆ ಮತ ಗೆಲ್ಲಿಸಿದಾರಲ್ಲ, ತಲೆ ಎತ್ಕೊಂಡು ತಿರುಗೋ ರೀತಿಯಲ್ಲಿ ನಾವು ಕೆಲಸ ಮಾಡಿ ತೋರಿಸಿದ್ದೀವಿ. ಅದಕ್ಕೆ ದಾಖಲೆ ಇದೆ. ಪಂಚಾಯತಿ ಹೇಗಿತ್ತು? ಸಾಲದಲ್ಲಿತ್ತು. ಶಂಕರಣ್ಣವ್ರ ಅಧ್ಯಕ್ಷ ಆದಾಗ ಅವ್ರು ಇಳಿಯೋಷ್ಟರಲ್ಲಿ ಎಷ್ಟು ಕೋಟಿ ಇತ್ತು? ಎಷ್ಟು ಅಭಿವೃದ್ಧಿ ಆಯಿತು? ಎಲ್ಲ ಊರುಗಳಲ್ಲೂ ಕೆಲಸ ಆಯಿತು. 11 ಊರಲ್ಲಿ ಯಾವ ರೀತಿ ಸುಭಿಕ್ಷವಾಗಿಟ್ಟಿದ್ದು. ಈಗೇನಾಗಿದೆ? ಎಲ್ಲೂ ಇದೆ ಸರ್. ನೀವು ಕೆಲಸ ಮಾಡಿ ಹೆಸರು ತೊಗೊಳ್ಳಿ. ಯಾರಾದರೂ ಏನು ಸರ್ ಹೆಸರು ತೊಗೊಳಕ್ಕೆ? ಕೆಲಸ ಮಾಡಿ, ಸೇವೆ ಮಾಡಿ, ಹೆಸರು ತೊಗೊಳ್ಳಿ, ನಿಮ್ಮನ್ನೇ ಹೇಳ್ತಾರೆ ಅಲ್ವಾ? ಒಳ್ಳೆಯದಾಗಲಿ ಎಲ್ರಿಗೂ. ಇನ್ನಾದರೂ ಒಳ್ಳೆ ಪ್ರಬುದ್ಧರಿದ್ದೀರಾ, ಒಳ್ಳೆ ರೀತಿ ನೋಡಿ ತೂಕವಾಗಿ ಮಾತಾಡಿ. BJP ನಾಯಕರನ್ನ ಲಘುವಾಗಿ ಪರಿಗಣಿಸ್ಬೇಡ್ರಿ. ಆಮೇಲೆ ಎಲ್ಲವನ್ನೂ ಅವರು ಎಲ್ಲ ದಾಖಲೆಗಳನ್ನ ತೊಗೊಂಡು ಆಮೇಲೆ ಮುಂದಕ್ಕೆ ಬರ್ತಾರೆ.
ನಿಮ್ಗೆ ಇನ್ನು ಮುಂದಕ್ಕೆ ಜೀವನ ಗೊತ್ತಾಗ್ತದೆ. ನಿಮ್ಮೆಲ್ಲ ಕಳಪೆ ಕಾಮಗಾರಿಗಳನ್ನ ನಾವು ಇಂಚಿಂಚು ಜನತೆ ಮುಂದೆ ಇಡ್ತಾ ಹೋಗ್ತೀವಿ. ನೀವು ಗುಣಮಟ್ಟ ಮಾಡಿದ್ರೆ ನಿಮಗೆ ಒಳ್ಳೆಯದು. ಕಳಪೆ ಮಾಡಿದ್ರೆ ಖಂಡಿತವಾಗೂ ನಾವು ಆನೇಕಲ್ ಜನತೆ ಮನೆ ತಲುಪಿಸೋ ಕೆಲಸನ ಭಾಜಪ ಪಕ್ಷದಿಂದ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.